ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಿಕ್ಸಿ ತರಲು ಪಕ್ಕದ ಮನೆಗೆ ಹೋದಾಗ ಆ ಹುಡುಗ ನನ್ನನ್ನು ಎಳೆದು ತಬ್ಬಿಕೊಂಡು ಬಟ್ಟೆ ಇಲ್ಲದ ಹಾಗೆ ಮಾಡಿ ಅದನ್ನು ಹರಿದ ನೀರು ತುಂಬಿಸಿ ಮಜಾ ಮಾಡಿ ಕಳುಹಿಸಿದ. ಕಥೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಮಂಜುಶ್ರೀ. ನನಗೆ ಮದುವೆಯಾಗಿದೆ. ನನ್ನ ವಯಸ್ಸು 26 ವರ್ಷ. ಮದುವೆಯಾಗಿ 5 ವರ್ಷ ಕಳೆಯಿತು. ನನ್ನ ಗಂಡನ ಹೆಸರು ಮಹೇಶ್. ನಾನು ಅವರನ್ನ ಪ್ರೀತಿಯಿಂದ ಮಹಿ ಅಂತ ಕರೆಯುತ್ತೇನೆ. 2 ವರ್ಷಗಳಿಂದ ನಾವು ಲವ್ ಮಾಡಿಕೊಂಡಿದ್ದೆವು. ಆದರೆ ನಮ್ಮ ಮದುವೆಗೆ ನಮ್ಮ ಮನೆಯವರು ಒಪ್ಪಲಿಲ್ಲ. ಆದರೂ ಅವನನ್ನು ಬಿಟ್ಟು ಬಿಡಲು ನನಗೆ ಇಷ್ಟವಿರಲಿಲ್ಲ. ಅದೇ ರೀತಿ ಮಹೇಶ್ ಕೂಡ ಅವರ ಮನೆಯ ವಿರೋಧವಿದ್ದರೂ ನನ್ನ ಕೈ ಬಿಡಲಿಲ್ಲ. ನಾವು ಓಡಿ ಹೋಗಿ ಮದುವೆಯಾಗಲು ನಿರ್ಧರಿಸಿದೆವು. ನಮ್ಮ ಮದುವೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡಿದರು. ಹಾಗೆ ನೋಡಿದರೆ ನಮ್ಮ ಫ್ರೆಂಡ್ಸ್ ನಮ್ಮ ಮದುವೆಯನ್ನು ಮಾಡಿಸಿದರು. ನನ್ನ ಗಂಡ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುತ್ತಾರೆ. ಅವರ ಕೆಲಸದಿಂದಲೇ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತಿದೆ. ನಾನು ಹೌಸ್ ವೈಫ್ ಆಗಿ ಮನೆಯ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತೇನೆ. ಇತ್ತೀಚೆಗೆ ನಮಗೊಂದು ಮಗು ಆಯಿತು. ಮಗು ಆದ ನಂತರ ನನ್ನ ಗಂಡನ ಮನೆಯವರು ಸ್ವಲ್ಪ ಕೋಪವನ್ನು ಮರೆತು ನಮ್ಮ ಮನೆಗೆ ಬರತೊಡಗಿದರು. ಆಗೊಮ್ಮೆ ಈಗೊಮ್ಮೆ ನಾವು ಕೂಡ ನಮ್ಮ ಮಾವನ ಮನೆ ಅಂದರೆ ನನ್ನ ಗಂಡನ ಮನೆಗೆ ಹೋಗಿ ಬರಲು ಶುರುಮಾಡಿದೆವು. ನಮ್ಮ ಮಗುವನ್ನು ಅತ್ತೆ ಮಾವರಿಗೆ ತೋರಿಸಿಕೊಂಡು ಬರುತ್ತಿದ್ದೆವು. ನಾನು ನೋಡಲು ತುಂಬಾ ಸುಂದರವಾಗಿದ್ದೇನೆ. ಹಾಗಾಗಿ ಕಾಲೇಜಿನ ಸಮಯದಲ್ಲೂ ಕೂಡ ನನಗೆ ಅನೇಕ ಪ್ರಪೋಸಲ್ಗಳು ಬಂದಿತ್ತು. ನನ್ನ ಗಂಡ ಕೂಡ ನನ್ನ ಸೌಂದರ್ಯದ ಬಗ್ಗೆ ಆಗಾಗ ಹೊಗಳುತ್ತಲೇ ಇರುತ್ತಾರೆ. ನೀನು ತುಂಬಾ ಸುಂದರವಾಗಿದ್ದೀಯ ಅಂತ ಹೇಳುತ್ತಲೇ ನನ್ನ ಜೊತೆ ಸರಸವಾಡುತ್ತಿರುತ್ತಾರೆ. ನನಗೆ ಹುಟ್ಟಿದ ಮಗು ಕೂಡ ಅಷ್ಟೇ ಮುದ್ದಾಗಿದೆ. ಮುಖವನ್ನು ನೋಡಿ ನಾನು ತುಂಬಾ ಸಂತೋಷವನ್ನು ಪಡುತ್ತಿದ್ದೇನೆ. ನಾನು ನನ್ನ ಗಂಡನ ಜೊತೆ ಸದಾ ಸುಖಪಡುತ್ತಾ ಇದ್ದೇನೆ. ನಾವಿಬ್ಬರು ನಮ್ಮ ಕೋರಿಕೆಯನ್ನೆಲ್ಲ ಆಗಾಗ ತೀರಿಸಿಕೊಳ್ಳುತ್ತಾ ಇರುತ್ತೇವೆ. ನಮ್ಮದು ಲವ್ ಮ್ಯಾರೇಜ್ ಆಗಿರುವುದರಿಂದ ಮದುವೆ ಮುಂಚೆ ಕೂಡ ನಾವು ಅನೇಕ ಸಾರಿ ಆ ಸುಖ ಅನುಭವಿಸಿದ್ದೆವು. ಹೇಗಿದ್ದರೂ ಮದುವೆಯಾಗುತ್ತಿದ್ದೇವಲ್ಲ ಅನ್ನುವ ಧೈರ್ಯವಿತ್ತು. ನನಗೆ ಮೊದಲು ಭಯವಾಗುತ್ತಿತ್ತು. ಆದರೆ ಮಹೇಶ್ ನನಗೆ ಚೆನ್ನಾಗಿ ಧೈರ್ಯ ಹೇಳುತ್ತಿದ್ದರು. ನನಗೆ ಒಂದು ಚೂರು ಕೂಡ ಅದರ ಬಗ್ಗೆ ತಪ್ಪು ಭಾವನೆ ಬರದ ಹಾಗೆ ಮಾಡಿ ನನ್ನನ್ನು ಸಂತೋಷಗೊಳಿಸುತ್ತಿದ್ದರು. ಆನಂತರ ನಾನು ಕೂಡ ಅದನ್ನ ಎಂಜಾಯ್ ಮಾಡುತ್ತಿದ್ದೆ. ನನಗೆ ಬೇಕಾದಾಗಲೆಲ್ಲ ಬೇಕಾದಷ್ಟು ಸುಖವನ್ನು ಕೊಡುತ್ತಿದ್ದರು ಮಹೇಶ್. ಅದು ಅಲ್ಲದೆ ನಾವು ಮದುವೆಯಾದ ನಂತರ ಕೂಡ ನಾವು ಸಪರೇಟ್ ಆಗಿ ಬೇರೆ ರೂಮಲ್ಲಿ ಇದ್ದಿದ್ದರಿಂದ ನಮಗೆ ಒಳ್ಳೆ ಪ್ರೈವೇಸಿ ಸಿಕ್ಕಿತ್ತು. ನಮಗೆ ಅನ್ನಿಸಿದಾಗಲೆಲ್ಲ ನಾವು ಚೆನ್ನಾಗಿ ಸುಖಪಡುತ್ತಿದ್ದೆವು. ನನಗೆ ಯಾವ ರೀತಿಯ ಸುಖ ಬೇಕು ಅದನ್ನೆಲ್ಲ ಅರಿತುಕೊಂಡು ಮಹೇಶ್ ಅದನ್ನು ನನಗೆ ಒದಗಿಸುತ್ತಿದ್ದರು. ಹೀಗೆ ಕೆಲವು ಸಮಯ ಕಳೆದ ನಂತರ ಒಮ್ಮೆ ನಮ್ಮ ಮಾವ ಕಾಲ್ ಮಾಡಿ ಅವರ ಮನೆಗೆ ಬರಲು ಹೇಳಿದರು. ನಮ್ಮ ಮನೆಯವರು ಕೂಡ ಅದನ್ನು ಒಪ್ಪಿಕೊಂಡರು. ಹಾಗೆ ನಾವು ಅಲ್ಲಿಗೆ ಹೋದೆವು. 1-2 ದಿನಗಳ ನಂತರ ನಾವು ಅಲ್ಲಿಂದ ನಮ್ಮ ಮನೆಗೆ ಹೊರಡಲು ಸಿದ್ಧರಾದೆವು. ಆಗ ಮಾವ ನಮ್ಮನ್ನು ತಡೆದು ನೀವು ಇಲ್ಲೇ ಉಳಿದುಕೊಳ್ಳಿ ಅಂತ ಹೇಳಿದರು. ಆಗ ನಾನು ಯಾಕೆ ಅಂತ ಕೇಳಿದೆ. ಯಾಕೆ ನೀವು ಇಲ್ಲಿ ಉಳಿದುಕೊಳ್ಳಬಾರದು? ನಮಗೆ ವಯಸ್ಸಾಗಿದೆ, ಕೆಲವು ವರ್ಷಗಳನ್ನು ಆದರೂ ನಾವು ಮೊಮ್ಮಗನ ಜೊತೆ ಕಳೆಯಬೇಕು ಅಂತ ಮಾವ ಹೇಳಿದರು. ನನಗೆ ಅಲ್ಲಿ ಇರಲು ಇಷ್ಟವಿರಲಿಲ್ಲ. ತುಂಬಾ ಬೋರು. ಅದು ಅಲ್ಲದೆ ಜಾಸ್ತಿ ಜನ ಇರುತ್ತಾರೆ. ನನಗೆ ಅವರ ಚಾಕರಿ ಮಾಡಿಕೊಳ್ಳುತ್ತಾ ಅಲ್ಲಿರುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನನ್ನ ಗಂಡ ಹಗಲಿನಲ್ಲಿ ಆಫೀಸಿಗೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ನಾನು ಒಬ್ಬಳೇ ಅತ್ತೆಯವರ ಜೊತೆ ಇರಬೇಕಾಗುತ್ತದೆ. ಅವರಿಬ್ಬರು ಏನು ಕೆಲಸ ಮಾಡುವುದಿಲ್ಲ. ಎಲ್ಲಾ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕು. ಅಲ್ಲಿ ಉಳಿದುಕೊಂಡು 2 ದಿನವೂ ಇದೇ ರೀತಿ ಆಗಲೇ ನನಗೆ ಸಾಕಾಗಿ ಹೋಗಿತ್ತು. ರಾತ್ರಿ ನನ್ನ ಗಂಡ ಆಫೀಸಿಂದ ಮನೆಗೆ ಬಂದಾಗ ಅವರ ಜೊತೆ ಸುಖ ಪಡುವುದಕ್ಕೂ ನನಗೆ ಆಗುತ್ತಿರಲಿಲ್ಲ. ಹಗಲೆಲ್ಲ ಜಾಸ್ತಿ ಕೆಲಸ ಮಾಡಿದ್ದುರಿಂದ ಮಲಗಲು
ಹೋದಾಗ ನನಗೆ ಬೇಗ ನಿದ್ದೆ ಬಂದು ಬಿಡುತ್ತಿತ್ತು. ಅದರಿಂದ ಅವರ ಜೊತೆಗಿನ ರೊಮ್ಯಾನ್ಸ್ ಕೂಡ ನನಗೆ ಮಿಸ್ ಆಗುತ್ತಿತ್ತು. ನನ್ನ ಗಂಡ ಮಾತ್ರ ನಾನು ಸುಖವಾಗಿದ್ದೇನೆ ಅಂತ ಅಂದುಕೊಂಡಿದ್ದರು. ನಾನು ಅವರಿಗೆ ಬೇಜಾರಾಗಬಾರದು ಅಂತ ಅವರ ಎದುರುಗಡೆ ಸಂತೋಷವಾಗಿರುವಂತೆ ನಟಿಸುತ್ತಿದ್ದೆ. ನನ್ನೊಳಗೆ ಕಷ್ಟವನ್ನು ನಾನು ಅವರಲ್ಲಿ ಹೇಳಿಕೊಂಡಿರಲಿಲ್ಲ. ಹೀಗೆ ಕೆಲವು ದಿನ ಅಲ್ಲೇ ಉಳಿದುಕೊಂಡೆವು. ನನಗೆ ತುಂಬಾ ಬೇಜಾರಾಗುತ್ತಿತ್ತು. ಒಂದು ದಿನ ಭಾನುವಾರ ನಾನು ನನ್ನ ಗಂಡನಿಗೆ ಹೇಳಿದೆ, ನನಗೆ ತುಂಬಾ ಬೋರಾಗುತ್ತಿದೆ, ನನಗೆ ಎಲ್ಲಾದರೂ ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗಿ ಅಂತ ಕೇಳಿದೆ. ಆಗ ಮಹೇಶ್ ಸರಿ, ಇವತ್ತು ಸಂಜೆ ಹೊರಗಡೆ ಹೋಗೋಣ ಅಂತ ಹೇಳಿದರು. ಅಯ್ಯೋ, ಸಂಜೆನಾ ಅಂದರೆ ಸಂಜೆ ತನಕ ನಾನು ವೇಟ್ ಮಾಡಬೇಕಾ ಅಂತೆಲ್ಲ ಮನಸ್ಸಿನಲ್ಲಿ ಯೋಚಿಸುತ್ತಾ ಕುಳಿತೆ. ಹೊರಗಡೆ ಹೋಗಿ ನನ್ನ ಮೈಂಡ್ ಅನ್ನು ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಬರಬೇಕು ಅಂತ ಯೋಚಿಸುತ್ತಾ ಕುಳಿತಿದ್ದೆ. ಮಧ್ಯಾಹ್ನದ 3 ಗಂಟೆಯಷ್ಟು ಹೊತ್ತಿಗೆ ನನ್ನ ಮಾವ ನಮ್ಮ ಮನೆಯವರನ್ನು ಕರೆದುಕೊಂಡು ಹೊರಗಡೆ ಹೋದರು. ಸ್ವಲ್ಪ ಕೆಲಸವಿದೆ, ಬೇಗ ಬರುತ್ತೇನೆ, ನೀನು ರೆಡಿಯಾಗಿರು ಅಂತ ಮಹೇಶ್ ನನಗೆ ಸಮಾಧಾನ ಮಾಡಿ ಹೋದರು. ಸಂಜೆ 6 ಗಂಟೆಯಾದರೂ ಅವರು ಬರಲಿಲ್ಲ. ಈ ನಡುವೆ ಅತ್ತೆ ನನ್ನ ಹತ್ತಿರ ಬಂದು ಯಾವುದೋ ಅಡುಗೆ ಮಾಡಬೇಕು ಅಂತ ಹೇಳಿದರು. ಆದರೆ ನಮ್ಮ ಮನೆಯ ಮಿಕ್ಸಿ ಹಾಳಾಗಿತ್ತು, ಏನು ಮಾಡುವುದು ಅಂತ ಅತ್ತಿಯನ್ನು ಕೇಳಿದಾಗ, ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗನಿದ್ದಾನೆ, ಅವನ ಹತ್ತಿರ ಮಿಕ್ಸಿ ಇದೆ, ಸ್ವಲ್ಪ ಹೋಗಿ ತೆಗೆದುಕೊಂಡು ಬಾ ಅಂತ ನನ್ನ ಅತ್ತೆ ನನಗೆ ಹೇಳಿದರು. ನಾನು ಪಕ್ಕದ ಮನೆಗೆ ಹೋಗಿ ಡೋರ್ ಬೆಲ್ ಮಾಡಿದೆ. ಆ ಹುಡುಗ ಡೋರ್ ಓಪನ್ ಮಾಡಿದ. ನೀವು ಯಾರು ಅಂತ ಕೇಳಿದ. ನಾನು ಮಹೇಶ್ ಅವರ ಹೆಂಡತಿ ಅಂತ ಹೇಳಿದೆ. ಓ, ಮಹೇಶ್ ಅಣ್ಣನ ಹೆಂಡತಿನಾ, ಬನ್ನಿ ಅಂತ ಹೇಳಿದ. ನಿಮ್ಮ ಹೆಸರೇನು ಅಂತ ಕೇಳಿದ. ನನ್ನ ಹೆಸರು ಮಂಜು ಅಂತ ಹೇಳಿದ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿದ. ಅವನ ಮಾತಿಗೆ ಏನೂ ರಿಯಾಕ್ಷನ್ ಕೊಡದೆ, ನಮ್ಮ ಮನೆಯ ಮಿಕ್ಸಿ ಕೆಟ್ಟು ಹೋಗಿದೆ, ಸ್ವಲ್ಪ ನಿಮ್ಮ ಮನೆಯ ಮಿಕ್ಸಿ ಕೊಡುತ್ತೀರಾ ಅಂತ ಕೇಳಿದೆ. ಸರಿ, ಒಳಗಡೆ ಬನ್ನಿ ಅಂತ ಬಾಗಿಲು ತೆಗೆದ. ನಾನು ಒಳಗಡೆ ಹೋದೆ. ಅವನು ನನ್ನನ್ನು ಕುಳಿತುಕೊಳ್ಳೋಕೆ ಹೇಳಿದ. ಟೀ ಕುಡಿತೀರಾ ಅಂತ ಕೇಳಿದ. ನನಗೆ ಟೀ ಎಲ್ಲ ಬೇಡ, ನನಗೆ ನೀನು ಮಿಕ್ಸಿ ಕೊಟ್ಟರೆ ಸಾಕು, ನಾನು ಹೋಗುತ್ತೇನೆ ಅಂತ ಹೇಳಿದೆ. ಅವನು ಮಾತನಾಡುತ್ತಲೇ ಇದ್ದ. ಎಷ್ಟು ಹೊತ್ತಾದರೂ ಅವನು ಒಳಗಡೆ ಮಿಕ್ಸಿ ತರಲು ಹೋಗುವ ಲಕ್ಷಣವೇ ಕಾಣಿಸುತ್ತಿರಲಿಲ್ಲ. ಅದರ ಬದಲಾಗಿ ನನ್ನನ್ನು ಮಾತನಾಡಿಸುತ್ತಲೇ, ನೀವು ತುಂಬಾ ಚೆನ್ನಾಗಿದ್ದೀರಾ ಮಂಜು ಅವರೇ ಅಂತ ಹೇಳುತ್ತಲೇ ನನ್ನನ್ನ ಆಸೆ ಕಣ್ಣಿನಿಂದ ನೋಡುತ್ತಲೇ ಇದ್ದ. ನನಗೆ ನಿಮ್ಮ ರೀತಿಯ ಹೆಂಡತಿ ಸಿಕ್ಕರೆ ಪ್ರತಿದಿನವೂ ಸುಖವೇ ಅಂತ ಹೇಳುತ್ತಿದ್ದ. ನನಗೆ ಕೋಪ ಬಂತು. ಆದರೂ ತೋರಿಸಿಕೊಳ್ಳದೆ ಬೇಗ ಒಂದು ಮದುವೆ ಮಾಡಿಕೋ, ಸಿಗುತ್ತಾಳೆ ಅಂತ ಹೇಳಿದೆ. ಸರಿ, ನೀನು ಮಿಕ್ಸಿ ಕೊಡುವುದಿಲ್ಲ ಅಂದರೆ ನಾನು ಹೊರಡುತ್ತೇನೆ ಅಂತ ಹೊರಗಡೆ ಬಂದೆ. ಆಗ ಆ ಹುಡುಗ ಕೂಡಲೇ ಒಳಕ್ಕೆ ಹೋಗಿ ಮಿಕ್ಸಿ ತಂದುಕೊಟ್ಟ. ಹಾಗೆ ಕೊಡುವಾಗ ನನ್ನ ಕೈಯನ್ನು ಸವರುತ್ತಾ, ನಿಮ್ಮ ಕೈ ಎಷ್ಟು ಮೆತ್ತಗಾಗಿದೆ ಅಂತ ಹೇಳುತ್ತಿದ್ದ. ನಾನು ಅವನ ಕೈಯನ್ನು ತಪ್ಪಿಸಿಕೊಂಡು ನನ್ನ ಮನೆಗೆ ಹೋದೆ. ಅಷ್ಟು ಹೊತ್ತಿನಲ್ಲಿ ನಮ್ಮ ಮನೆಯವರು ಮನೆಗೆ ಬಂದಿದ್ದರು. ಹೊರಗಡೆ ಹೋಗಬೇಕು ಅಂತ ಹೇಳುತ್ತಿದ್ದೀಯಾ ಅಲ್ವಾ ಮಂಜು, ರೆಡಿಯಾಗು, ಹೋಗೋಣ ಅಂತ ಹೇಳಿದರು. ನಿಜ, ಇಷ್ಟು ಹೊತ್ತಾಗಿರುವುದನ್ನು ನೋಡಿ ನೀವು ಕರೆದುಕೊಂಡು ಹೋಗುವುದಿಲ್ಲ ಅಂತ ಅಂದುಕೊಂಡಿದ್ದೆ. ಈಗಲೇ ರೆಡಿಯಾಗಿ ಬರುತ್ತೇನೆ ಅಂತ ಸಂತೋಷದಿಂದ ರೆಡಿಯಾದೆ. ನನ್ನ ಮಗನಿಗೆ ತಿಂಡಿಯನ್ನು ತಿನ್ನಿಸಿ ಅವನನ್ನು ನೋಡಿಕೊಳ್ಳಲು ಅತ್ತೆಗೆ ಹೇಳಿ ನಾನು ನನ್ನ ಗಂಡನ ಜೊತೆ ಹೊರಗಡೆ ಹೊರಟೆ. ಹೊರಗಡೆ ಹೋಗುತ್ತಿರುವಾಗ ನನ್ನ ಗಂಡ ನನ್ನ ಮುಖವನ್ನು ನೋಡಿ ಕೇಳಿದರು, ಯಾಕೆ ಮಂಜು, ಮುಖ ಒಂಥರ ಇದೆಯಲ್ಲ, ಏನಾದರೂ ಬೇಜಾರ? ಪಕ್ಕದ ಮನೆಯ ಹುಡುಗನ ವರ್ತನೆಯ ಬಗ್ಗೆ ಹೇಳಿದರೆ ಅವರೇನಾದರೂ ಅಂದುಕೊಳ್ಳುತ್ತಾರೆ ಅಂತ ಹಾಗೆ ಸುಮ್ಮನಾದೆ. ಏನಿಲ್ಲ, ಯಾವುದಾದರೂ ಪ್ರಶಾಂತವಾದ ಜಾಗಕ್ಕೆ ಕರೆದುಕೊಂಡು ಹೋಗ್ರಿ ಅಂತ ಹೇಳಿದೆ. ಹಾಗೆಯೇ ಆಗಲಿ ಅಂತ ಅವರು ನನ್ನನ್ನು ಒಂದು ಬೆಟ್ಟದ ಜಾಗಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ತುಂಬಾ ಗಿಡಮರಗಳಿದ್ದವು. ಆ ಎತ್ತರದ ಪ್ರದೇಶದಿಂದ ಊರು ಚೆನ್ನಾಗಿ ಕಾಣಿಸುತ್ತಿತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಗಾಳಿ ಚೆನ್ನಾಗಿ ಬೀಸುತ್ತಿತ್ತು. ಒಳ್ಳೆಯ
ರೊಮ್ಯಾಂಟಿಕ್ ವಾತಾವರಣ. ಪಕ್ಕದ ಮನೆಯ ಹುಡುಗ ಬೇರೆ, ಅವನ ಕಿತಾಪತಿಯನ್ನು ತೋರಿಸಿ ಇರುವುದರಿಂದ ನನ್ನ ಮನಸ್ಸಿನಲ್ಲಿ ಆಸೆ ಮೂಡಿ ಬರುತ್ತಾ ಇತ್ತು. ಅಲ್ಲೇ ಏನಾದರೂ ರೊಮ್ಯಾನ್ಸ್ ಮಾಡಬೇಕು ಅನ್ನಿಸುತ್ತಿತ್ತು. ನನ್ನ ಗಂಡನಿಗೆ ಅದನ್ನು ಹೇಳಿದೆ. ನನಗೆ ಇಲ್ಲೇ ಸರಸವಾಡಬೇಕು ಅನ್ನಿಸುತ್ತಿದೆ ಅಂತ ಹೇಳಿದೆ. ನನ್ನ ಮಾತು ನನ್ನ ಗಂಡನಿಗೂ ಇಷ್ಟವಾಯಿತು. ಸರಿ, ಇದೊಂದು ಹೊಸ ಅನುಭವ ಅಂತ ಅವರು ಹೇಳಿದರು. ಗಾಡಿಯನ್ನು ಅಲ್ಲೇ ನಿಲ್ಲಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಮೆತ್ತಗಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನಾವಿಬ್ಬರು ಕುಳಿತುಕೊಂಡು ಒಬ್ಬರಿಗೊಬ್ಬರು ತಬ್ಬಿಕೊಂಡು ಮುದ್ದಾಡುತ್ತಿದ್ದೆವು. ಅವರ ಆಟದಿಂದ ನನಗೆ ಸ್ವರ್ಗದಲ್ಲಿ ತೇಲಾಡುತ್ತಿರುವ ಅನುಭವವಾಯಿತು. ಪ್ರಶಾಂತವಾಗಿರುವ ಸ್ಥಳದಲ್ಲಿ ನಾವಿಬ್ಬರೂ ಆ ರೀತಿ ವ್ಯವಹರಿಸುತ್ತಿರುವುದರಿಂದ ನನ್ನ ಎಲ್ಲ ಸ್ಟ್ರೆಸ್ ಮಾಯವಾಗಿ ನನ್ನ ಮನಸ್ಸು ಶಾಂತವಾಯಿತು. ಎಲ್ಲೂ ಸಿಗದ ಆನಂದ ನಮಗೆ ಅಲ್ಲಿ ಸಿಕ್ಕಿತು. ಸ್ವಲ್ಪ ಹೊತ್ತಲ್ಲಿ ನಮ್ಮ ಕೆಲಸ ಮುಗಿಯಿತು. ಥ್ಯಾಂಕ್ಸ್ ಅಂತ ನನ್ನ ಗಂಡನನ್ನು ಮುದ್ದಾಡಿದೆ. ನೀವು ನನಗೆ ಗಂಡನಾಗಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ. ನನ್ನ ಆಸೆಯನ್ನೆಲ್ಲ ನೀವು ನೆರವೇರಿಸುತ್ತಾ ಇದ್ದೀರಾ. ನನಗೆ ತುಂಬಾ ಖುಷಿಯಾಗುತ್ತಿದೆ. ಐ ಲವ್ ಯು ಅಂತ ಹೇಳಿದೆ. ನೀನು ನನಗಾಗಿ ನಿನ್ನ ಅಪ್ಪ ಅಮ್ಮನನ್ನೇ ಬಿಟ್ಟು ಬಂದಿದ್ದೀಯಾ ಅಂತ. ನಿನ್ನನ್ನ ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ಅವರು ಕೂಡ ನನ್ನನ್ನು ಮುದ್ದಾಡಿ ತಬ್ಬಿಕೊಂಡರು. ಹೀಗೆ ಎಷ್ಟೇ ಮನಸ್ಸು ಕೆಡುವಂತಹ ಪರಿಸ್ಥಿತಿ ಬಂದರೂ ನನ್ನ ಗಂಡ ಅದನ್ನೆಲ್ಲ ಮರೆಸುವಷ್ಟು ಪ್ರೀತಿಯನ್ನೆರೆದು ನನಗೆ ಸಂತೋಷ ಕೊಟ್ಟರು. ನೀವು ಕೂಡ ಮದುವೆಯಾದವರಾದರೆ ನಿಮ್ಮ ಪ್ರೀತಿಯ ಬಗ್ಗೆ ಹಂಚಿಕೊಳ್ಳಿ. ಇನ್ನು ಬ್ಯಾಚುಲರ್ ಆದರೆ ನಿಮ್ಮ ಕನಸಿನ ಸಂಗಾತಿ ಹೇಗಿರಬೇಕು ಅನ್ನುವ ಬಗ್ಗೆ ಹಂಚಿಕೊಳ್ಳಿ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾದ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.